ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ತಾವರೆ ಹೂವಿನ ಕಾಂಡದ ಪಲ್ಯ ಅಂತ ಹೇಳ್ತಾರೆ. ಇದಕ್ಕೆ ಲೋಟಸ್ ಸ್ಟೆಮ್ ಕರಿನು ಅಂತ ಹೇಳ್ತಾರೆ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾವು ಇವತ್ತಿನ ಚಾನಲ್ ಒಳಗೆ ನೋಡೋಣಂತ. ಇದು ಭಾಳ ಹೆಲ್ದಿ ಇರ್ತೈತಿ ಮತ್ತು ನೀವು ಮಖಾನದು ತಿಂದಿರ್ಬೋದು. ಅದೇನು ಕಮಲದ ಹೂವಿಂದ ಬೀಜದಿಂದ ಅದು ಮಾಡಿರ್ತಾರಲ್ಲ, ಇದು ಕಮಲದ ಹೂವಿದ ಕೆಳಗಡೆ ನೀರೊಳಗೆ ಸಿಗುವಂಥ ಭಾಗ. ಇದು ಭಾಳ ರುಚಿ ಆಗ್ತೈತಿ, ಭಾಳ ಟೇಸ್ಟಿ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿನ ನೋಡ್ಬೋದು. ನಮ್ಮ ಕಡೆ ಬಾಳೆ ದಿಂಡಿನ ಪಲ್ಯ ಎಲ್ಲ ಮಾಡ್ತಾರಲ್ಲ, ಸೇಮ್ ಹಂಗೆ ರೆಸಿಪಿ ಇರ್ತೈತಿ. ಇದನ್ನು ನೋಡೋಕ್ಕೂ ಸೇಮ್ ಹಂಗೆ ಇರ್ತೈತಿ. ಮೇಲೆ ಸ್ವಲ್ಪ ಕಪ್ಪಾಗಿರ್ತೈತಿ. ಇದನ್ನು ಫಸ್ಟಿಗೆ ಏನು ಮಾಡಬೇಕು, ಪೂರ್ತಿ ಸಿಪ್ಪಿ ತೆಗಿಬೇಕು. ಇದನ್ನು ತೆಗೆದು ಈ ಟೈಪ್ ಕಾಳು ಕಾಣೋ ಥರ ಈ ಥರ ಪೂರ್ತಿ ಸಿಪ್ಪಿ ತೆಗೀರಿ. ಇದನ್ನು ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಇರೋ ತನಕ ಈಗ ಕಟ್ ಮಾಡಿರಿ. ಇದು ಸ್ವಲ್ಪ ಡಯಾಗನಲ್ ಕಟ್ ಮಾಡಿದ್ರೆ ಜಲ್ದಿನೇ ಬೇಯ್ತೈತಿ ಮತ್ತು ಗ್ರೇವಿನೂ ಒಳಗಿನ ತನಕ ಹೋಗ್ತೈತಿ. ಇದು ಒಳಗೆಲ್ಲ ಸಣ್ಣ ಸಣ್ಣ ಹೋಲ್ ಇರ್ತಾವೆ, ನೋಡ್ಬೋದು ನೀವು ಇದು ವಿಡಿಯೋ ಒಳಗೆ. ಈ ಟೈಪ್ ಡಯಾಗನಲ್ಲಿ ಇದನ್ನು ಕಟ್ ಮಾಡ್ಕೊಳತ್ತೀನಿ. ಏನು ಎಡ್ಜ್ ಅದು ಬ್ಲ್ಯಾಕ್ ಕಲರ್ ಏನು ಕಾಣತ್ತಿಲ್ಲ ಅದನ್ನು ತೆಗೆದುಬಿಡ್ರಿ. ನೋಡಿರಿ ಈ ಟೈಪ್ ಕಟ್ ಮಾಡ್ಕೊರಿ. ಇದನ್ನು ಇದು ನದಿ ಒಳಗಿರೋದ್ರಿಂದ ಕೆಸರು ಭಾಳ ಇರ್ತೈತಿ. ಅದ್ರ ಸಂಬಂಧ ಚಲೋ ತಗೊಂಡು 5-6 ಸತಿ ತೊಳ್ಕೊರಿ. ಜಾಸ್ತಿ ಹೊತ್ತ ಇದನ್ನು ಹೊರಗಡೆ ಬಿಡಾಕೆ ಹೋಗ್ಬಿಡ್ರಿ, ಇಲ್ಲ ಕಪ್ಪಾಗ್ತೈತದ. ಇದನ್ನೇನು ಮಾಡೇನಿ, ನಾನು ಒಂದು ಕುಕ್ಕರ್ ತೊಗೊಂಡೇನಿ. ಕುಕ್ಕರ್ ಒಳಗೆ ಇದನ್ನು ಹಾಕಿ ಇದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡೇನಿ. ಒಂದು ಮೀಡಿಯಮ್ ಫ್ಲೇಮ್ ಒಳಗೆ 8-10 ಸೀಟಿ ಆಗೋ ತನಕ ಬೇಯಿಸಿ. ಎಲ್ಲಿ ತನಕ ಬೇಯಬೇಕಂದ್ರೆ, ಈಗ ನೀವು ಬಟಾಟೆ ಅದು ಬೇಯಿಸಿದಾಗ ಮೆತ್ತಗಾಗ್ತಿರಲ್ಲ, ಅಷ್ಟು ಬೇಯಿಸಕ್ಕೆ ಹೋಗ್ಬೇಡ್ರಿ. ಒಂಚೂರು ಸ್ವಲ್ಪ ಗಟ್ಟಿ ಇರೋ ತನಕ ಬೇಯಿಸ್ರಿ, ಇಲ್ಲಾಂದ್ರೆ ಪೂರ್ತಿನ ಮಿಜ್ಜಿ ಆಗಿಬಿಡ್ತೈತೆ, ಅದು ಮೆತ್ತಗಾಗ್ಬಿಡ್ತೈತಿ. ನೋಡಿರಿ ಈ ಟೈಪ್ ಇದ್ರೆ ಸಾಕು. ಮಿಕ್ಸಿ ಜಾರಿಗೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, 2 ಉಳ್ಳಾಗಡ್ಡಿ, 1 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ. ಇಷ್ಟ ಸಿಂಪಲ್ ಇರ್ತೈತಿ ಇದು. ಇದನ್ನು ನಾನು ಚಲೋ ತನಕ ರುಬ್ಕೊಂಡೇನಿ. ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊರಿ. ಎಷ್ಟು ಕಮ್ಮಿ ಆಗ್ತೈತೆ ಅಷ್ಟು ನೀರು ಕಮ್ಮಿನ ಹಾಕಕ್ಕೆ ಟ್ರೈ ಮಾಡಿರಿ. ಅದಕ್ಕಂದ್ರೆ ಎಣ್ಣೆ ಒಳಗೆ ಹಾಕಿದಾಗ ಸಿಡು ಚಾನ್ಸಸ್ ಇರ್ತೈತಿ. ಅದಕ್ಕೆ ಮಿಕ್ಸಿ ಮಾಡಿಕೊಂಡೆ. ಈಗ ಒಗ್ಗರಣೆ ಹಾಕೊಂಡಂತಿದ್ದಕ್ಕೆ ಒಂದು ಬಾಳ್ಗಿ ತೊಗೊಂಡೇನಿ ನಾನಿಲ್ಲೇ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚಷ್ಟು ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಪೇಸ್ಟ್ ಅದನ್ನು ಹಾಕತ್ತೀನಿ. ಇದನ್ನು ಹಾಕಿ ಸಣ್ಣ ಉರಿ ಒಳಗೆ ಏನು ಮಾಡಿರಿ, ಚಲೋ ತನಕ ಬೇಯಿಸ್ಬೇಕು. ಇದೇನು ಪೂರ್ತಿ ಹಸಿ ವಾಸನೆ ಇರ್ತಲ್ಲ ಉಳ್ಳಾಗಡ್ಡಿ ಇದೆಲ್ಲ ಬೇಯಿಸಿ ಈ ಟೈಪ್ ಕಲರ್ ಆಗೋ ತನಕ ಮಾಡಿರಿ. ಇದಕ್ಕೆ ನಾನೇನು ಮಾಡೀನಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ನಿಮ್ಮ ಕಡೆ ಕಿಚನ್ ಕಿಂಗ್ ಮಸಾಲ ಇತ್ತಂದ್ರೆ ಅದನ್ನು ಹಾಕ್ಬೋದು, ಅದು ಚಲೋ ಆಗ್ತೈತಿ. ಆಮೇಲೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಅರಿಶಿಣ ಪುಡಿ. ಇದನ್ನು ಹಾಕಿ ಇದನ್ನು ಚಲೋ ತಂಗ ಬೇಯಿಸ್ಕೊರಿ. ಗ್ರೇವಿ ಅಂದ್ರೆ ಹೊತ್ತಾತೈತಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಬಿಸಿ ನೀರು ಒಂಚೂರು ಹಾಕಿರಿ. ಆಮೇಲೆ ಇದನ್ನು ಮುಚ್ಚಿಟ್ಟು ಒಂದು 5-8 ನಿಮಿಷ ಎಲ್ಲನೂ ಚಲೋ ತಂಗ ಎಣ್ಣೆ ಬಿಡೋ ತನಕ ಇದನ್ನು ಬೇಯಿಸ್ಕೊರಿ. ನೋಡ್ಬೋದು ಈ ಟೈಪ್ ಚಲೋ ಥಿಕ್ ಗ್ರೇವಿ ಆಗ್ತೈತಿ. ಇದೊಂದು ಟೈಪ್ ಸುಕ್ಕ ಥರ ಆಗ್ತೈತಿ ಇದು ರೆಸಿಪಿ. ಸ್ವಲ್ಪ ಗಟ್ಟಿನೇ ಇರ್ತೈತಿ ಗ್ರೇವಿ ಇದ್ರದ್ದು. ನಿಮಗೆ ನೀರು ಬೇಕಂದ್ರೂ ಸ್ವಲ್ಪ ನೀರು ಹಾಕಿ ನೀವು ಮಾಡ್ಕೋಬೋದು. ನಾನೇನು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆಲ್ಲ ಅದನ್ನು ಇದನ್ನ ಹಾಕೊಳತ್ತೀನಿ. ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿರಿ. ಆಮೇಲೆ ಅರ್ಧ ಕಪ್ ಮೊಸರು ಏನು ಮಾಡೇನಿ, ನಾನು ಚಲೋ ತಂಗ ಕಲಿಸ್ಕೊಂಡೇನಿ. ಕ್ರೀಮ್ ಟೈಪ್ ಕಲಿಸ್ಕೊಂಡು ಹಾಕೇನಿ. ಡೈರೆಕ್ಟಾಗಿ ಹಾಕ್ಬಿಟ್ರೆ ಏನಾಗ್ತೈತಿ, ಅದು ಗಂಟು ಆಗ್ತೈತಿ. ಅದರ ಸಂಬಂಧ ಮತ್ತು ಒಂದು ಅರ್ಧ ಚಮಚ ಅಷ್ಟು ಗಸಗಸಿ ಏನಿರ್ತಿಲ್ಲ ಅದನ್ನು ಹುರ್ಕೊಂಡು ಇದಕ್ಕೆ ಹಾಕ್ಕೊಂಡೇನಿ. ಗಸಗಸಿ ಹಾಕೋದ್ರಿಂದ ರುಚಿನೂ ಆಗ್ತೈತಿ ಮತ್ತು ಹೆಲ್ದಿನೂ ಇರ್ತೈತಿ. ಈ ಟೈಪ್ ಚಲೋ ತಂಗ ಇದು ಮಿಕ್ಸ್ ಮಾಡ್ಕೊರಿ. ಆಮೇಲೆ ಲಾಸ್ಟಿಗೆ ರುಚಿಗೆ ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ಉಪ್ಪು ಹಾಕ್ರಿ. ಇದಕ್ಕೆ ಅಷ್ಟು ಉಪ್ಪು ಹಾಕಿ ಇದನ್ನು ಚಲೋ ತಂಗ ಬೇಯಿಸ್ಕೋಬೇಕು. ಆಮೇಲೆ ಇದನ್ನು ಮುಚ್ಚಿಟ್ಟು ಒಂದು 8-10 ನಿಮಿಷ ಚಲೋ ತಂಗ ಬೇಯಿಸ್ರಿ. ನಿಮ್ಗೇನಾದರೂ ಹೊತ್ತಾತೈತಿ ಅನಿಸಿದ್ರೆ ಏನು ಮಾಡಿರಿ, ಒಂಚೂರು ನೀರು ಹಾಕ್ರಿ. ಇದಕ್ಕೆ ಬಿಸಿನೀರು ಹಾಕಿದ್ರೆ ಚಲೋ. ಈ ಟೈಪ್ ನೀರು ಹಾಕ್ರಿ. ನಿಮಗೆ ಗ್ರೇವಿ ಎಷ್ಟು ಥಿಕ್ ಬೇಕಲ್ಲ ಅಷ್ಟು ಥಿಕ್ ಹಾಕ್ಬೋದು. ಆಮೇಲೆ ಇದಕ್ಕೆ ಕಸೂರಿ ಮೇಥಿನ ಸ್ವಲ್ಪ ಹುರ್ಕೊಂಡೇನೆ. ನಾನು ಎಣ್ಣೆ ಏನು ಹಾಕಿಲ್ಲ, ಡೈರೆಕ್ಟಾಗಿ ಹಂಗೆ ತವ ಮೇಲೆ ಹುರ್ಕೊಂಡು ಅದನ್ನು ಚಲೋ ತಂಗ ಪುಡಿ ಮಾಡಿ ಹಾಕೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ನಾನು. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಇಲ್ಲ ಪರೋಟ ಜೊತೆ ಭಾಳ ರುಚಿ ಆಗ್ತೈತಿ. ಟ್ರೈ ಮಾಡಿರಿ ನೀವು. ಇದೇ ಥರ ಏನಾದರೂ ಬೇರೆ ರೆಸಿಪಿ ನೀವೇನಾದರೂ ಟ್ರೈ ಮಾಡಿರ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ, ಹೇಳ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.